ಕೆಟ್ಟ ಹೆಸರುಗಳು ಬರಬೇಕನ್ನೋ ಕಾರಣಕ್ಕೋಸ್ಕರ ಬಲಿ ಮಾಡ್ಕೊಳ್ತಾ ಇದೆ. ಇವತ್ತು ಬಸವರಾಜ್ ಅವರು, ತಾಯಿ ಪಾರ್ವತಮ್ಮ ಅವರು ನಮ್ಮ ಮುಂದೆ ನಿಂತ್ಕೊಂಡಿದ್ದಾರೆ. ಇವತ್ತು ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ತು, ನ್ಯಾಷನಲ್ ಆ್ಯಂಟಿ ಕ್ರೈಮ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ಆಫ್ ಇಂಡಿಯಾ ಸಂಸ್ಥೆ ಇವತ್ತು ಅವ್ರ ಪರವಾಗಿ ನಿಂತ್ಕೊಂಡಿದೆ. ಅವ್ರಿಗೆ ನ್ಯಾಯ ಕೊಡಬೇಕು, ಇದಕ್ಕೆ ಸೂಕ್ತ ತನಿಖೆ ನಡಿಬೇಕು. ಎಷ್ಟು ಪ್ರಕರಣಗಳಾಗಿದೆ ನಾವಿಲ್ಲಿ ಬಂದು ವಿಚಾರಿಸಿದಾಗ ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥವ್ರು ಹೇಳಿದ್ರು ಏನಂತಂದರೆ, ಇದು ಒಂದಲ್ಲ ಎರಡಲ್ಲ, ಈ ರೀತಿ ಸುಮಾರು ಹೆಣ್ಣುಮಕ್ಕಳ ಪ್ರಕರಣಗಳು, ಸುಮಾರು ಹೆಣ್ಣುಮಕ್ಕಳು ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಆಳ್ವಾಸ್ ಕಾಲೇಜಿನಲ್ಲಿ, ಹಾಸ್ಟೆಲ್ನಲ್ಲಿ, ಆಳ್ವಾಸ್ ಕಾಲೇಜಿನಲ್ಲಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿರ್ತಕ್ಕಂಥ ಶೋಷಣೆಗೆ ತಡೀಲಾರದೆ, ಅಲ್ಲಿರ್ತಕ್ಕಂಥ ಕಿರುಕುಳಕ್ಕೆ ತಡೀಲಾರದೆ, ಟಾರ್ಚರ್ಗಳಿಗೆ ತಡೀಲಾರದೆ, ಭೇದ, ದುಡ್ಡು ಇರೋವ್ರಿಗೆ ಒಂದು ರೀತಿ, ದುಡ್ಡು ಇಲ್ಲದವ್ರಿಗೆ ಒಂದು ರೀತಿ, ಇಂತಹ ರೀತಿಯಲ್ಲಿ ವಿದ್ಯಾಭ್ಯಾಸ ಅಲ್ಲಿ ನಡೀತಾ ಇದೆ. ಆ ಒಂದು ಕಿರುಕುಳಕ್ಕೆ ತಾಳಲಾರದೆ ಎಷ್ಟೋ ಜನ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ಅಲ್ಲಿ ಮರ್ಡರ್ ಕೂಡ ಆಗಿದೆ. ಅಲ್ಲಿ ಇನ್ನೊಂದು ವಿಚಾರ ಕೂಡ ನಮಗೆ ಒಂದು ಮಾಹಿತಿ ಬಂತು. ಏನಂತಂದರೆ, ಕಾಲೇಜಿನ ಒಳಗಡೆಗೆ ಒಬ್ಬ ಬಂದು ಚಾಕು ಎತ್ಕೊಂಡು ಎಕ್ಸಾಮ್ ಬರಿತಾ ಇದ್ದಂಥ ಒಬ್ಬ ವಿದ್ಯಾರ್ಥಿನಿಯನ್ನು ಕೊಯ್ಬೇಕಂತೇಳಿ ಪ್ರಯತ್ನ ಪಟ್ಟ, ಕೊಲೆ ಮಾಡಬೇಕಂತೇಳಿ ಕೂಡ ನಾವು ಮಾಹಿತಿಯನ್ನು ಕೇಳ್ಕೊಂಡು ಬಂದೆವು. ಇಂತಹ ಪ್ರಕರಣಗಳು ಸುಮಾರಿದೆ. ಆದ್ದರಿಂದ ಇವತ್ತು ಏನು ನಮ್ಮ ಸುಸನ್ನ ಆತ್ಮಹತ್ಯೆ, ಅದು ತಂದೆ ತಾಯಿಗಳಿಗೆ ಇನ್ನೂ ಅನುಮಾನಾಸ್ಪದವಾಗೇ ಇದೆ. ಅದು ಅವರು ಹೇಳ್ತಾರೆ ಏನಂತಂದರೆ, ನಮಗದು ಮರಣ ಅಂತ ಹುಡುಗಿ ಅಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಹುಡುಗಿ ಅಲ್ಲ. ಅದು ಮಾತ್ರ ಅಲ್ದಿರ ಆ ಹುಡುಗಿ ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾಳೆ. ಈ ಡೆತ್ ನೋಟ್ ಕೂಡ ಇದೆ. ಆ ಡೆತ್ ನೋಟ್ ಕೂಡ ಸಂಕ್ಷಿಪ್ತವಾಗಿ ಅದು ತನಿಖೆ ಆಗಬೇಕು ಅಂಥೇಳಿ. ಅಷ್ಟೇ ಅಲ್ಲದಿರ ಇಲ್ಲಿ ಮೂಡುಬಿದ್ರೆಯ ಪೊಲೀಸ್ ಠಾಣೆಯಿಂದ ಠಾಣಾಧಿಕಾರಿಗಳು ಅವರು ಸ್ಪಂದಿಸಿ ಇವತ್ತು FIRನ ದಾಖಲಿಸಿಕೊಂಡಿದ್ದಾರೆ. ಲಿಖಿತಪೂರ್ವಕವಾಗಿ, ಕಾನೂನಾತ್ಮಕವಾಗಿ ಅವರು ಕೂಡ ತನಿಖೆ ಮಾಡ್ತೀನಿ ಅಂತೇಳಿ ನಮಗೆ ಉತ್ತರ ಕೊಟ್ಟಿದ್ದಾರೆ. ಈ ತನಿಖೆ ನಡಿಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಆ ಕಾಲೇಜಿನಲ್ಲಿ ಇನ್ನು ಎಷ್ಟು ಜನ ಬಲಿಯಾಗಿದ್ದಾರೋ ಹೆಣ್ಣುಮಕ್ಕಳು ಅಂತ ಹೆಣ್ಣುಮಕ್ಕಳಿಗೆ ಅಲ್ಲಿ ನ್ಯಾಯ ಸಿಕ್ಕಬೇಕು. ಅವರೆಲ್ಲರ ಕುಟುಂಬಕ್ಕೆ ನ್ಯಾಯ ಸಿಕ್ಕಬೇಕು. ವಿಶೇಷವಾಗಿ ಆತ್ಮಹತ್ಯೆ ಮಾಡಿಕೊಂಡು ಜೀವ ಕಳ್ಕೊಂಡಂಥ ಆತ್ಮಗಳಿಗೆ ಶಾಂತಿ ಸಿಕ್ಕಬೇಕು ಅಂತಂದರೆ ಇವತ್ತು ಇಲ್ಲಿದ್ದಾರೆ. ಇವರು ತಮ್ಮ ಕಷ್ಟ, ತಮ್ಮ ನೋವನ್ನು ವ್ಯಕ್ತಪಡಿಸ್ಕೊಳ್ತಾರೆ. ಬಸವರಾಜ್ ಅವರು ಮತ್ತು ಪಾರ್ವತಮ್ಮ ಅವರು, ದಯವಿಟ್ಟು ನಿಮ್ಗೆ ಏನು ನಡೆದಿದೆ ಅದನ್ನು ಹೇಳಿ ಬಸವರಾಜ್ ಸರ್. ಆ ಥರ ನಮ್ಮ ಮಗಳು ಮಾಡ್ಕೊಂಬ ರೀತಿ ಅಲ್ಲ, ಅದು ಸುಮ್ಮನೆ ಸಿಗಾಕಿದ್ರು. ಆಮೇಲೆ ಅಲ್ಲಿ ಕಾಳು ಕೆಳಗೆ ಎಲ್ಲ ಜಾರ್ ತುಳಿದಿತ್ತು. ಅದು ಯಾವತ್ತು ಆ ಥರ ಹುಡುಗಿಯಲ್ಲ. ನಾನು ಒಂದು ಸ್ವಲ್ಪ ದಿವಸ 4-5 ದಿವಸ ಮುಂಚೆನೋ ಫೋನ್ ಮಾಡಿದಾಗ ಹಿಂಗೆ ಹಾಸ್ಟೆಲೊಳಗೆ ಇದು ವಾರ್ಡನ್ನು ನನ್ನ ಒಂಥರ ನೋಡ್ತಾಳೆ, ಅವ್ರನ್ನ ಒಂಥರ ನೋಡ್ತಾರಪ್ಪ ಅಂತ ಹೇಳಿದ್ವಿ. ಅವೆಲ್ಲ ತಲೆ ಕೆಡಿಸೇ ಬರ್ದಮ್ಮ. ಅವರು ನಮಗೆ ಗುರುಗಳ ಮೇಲೆ ಎಲ್ಲ ಮಾಡ್ಬಿಟ್ಟು ನಾನು ಬಂದು ನಿಮ್ಗೆ ಹೇಳ್ತೀನಿ, ಆ ಥರ ಎಲ್ಲ ಹಂಗೆ ಅನ್ಕೋಬಾರ್ದು ಅಂದಿದ್ರು. ರೊಕ್ಕ ದುಡ್ಡು ಫೀಸ್ ಫುಲ್ ಕಟ್ಟಿದವ್ರಿಗೆ ಒಂಥರ ಐತೆ, ಕಡಿಮೆ ಫೀಸ್ ಕಟ್ಟಿದವ್ರಿಗೆ ಒಂಥರ ನೋಡ್ಕೊಂತಾರಪ್ಪ ಅಂದ್ರೆ ಅವನ್ನೆಲ್ಲ ತಲೆ ಕೆಡಿಸ್ಬಿಡಮ್ಮ. ನಾವು ಓದಕ್ಕೆ ಹೋಗಿವಿ, ಅವ್ರ ಗುರುಗಳ ಹತ್ರ ಹಿಂಗೆಲ್ಲ ಇಟ್ಕೋಬಾರ್ದು, ಏನೋ ಒಂದು ಮಾತಾಡ್ತಾರೆ ಗೊತ್ತಾಕಂತ ಹೇಳ್ತಿದ್ದಾನೆ. ಆಮೇಲೆ ಬರ್ತೀನಿ ಸಾಯಂಕಾಲ. ನಾನು ಎಷ್ಟು ನಂಬಂದ್ರೆ ಮಧ್ಯಾಹ್ನ ಫೋನ್ ಬಂತು. ಅವರಿಂದ ಮಾತಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅವರ ಮುದ್ದು ಮಗಳನ್ನು ಕಳ್ಕೊಂಡಿರೋ ನೋವಿನಲ್ಲಿ ಈ ರೀತಿ. ಆದ್ದರಿಂದ ದಯವಿಟ್ಟು ನಾನು ಒಂದು ಮನವಿ ಮಾಡ್ಕೊಳ್ತಿರೋದು ಏನಂತಂದರೆ, ಎಲ್ಲ ಬಂಧುಗಳೇ, ನೀವೆಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿ. ನೀವೆಲ್ಲರೂ ಕೂಡ ದಲಿತ ಲೀಡರ್ಗಳು, ದಲಿತ ನಾಯಕರು, ದಲಿತ ಮುಖಂಡರುಗಳು ಯಾರೆಲ್ಲ ಇದ್ದೀರೋ, ದಲಿತರು ಅಂತಂದರೆ ಒಂದೇ ಜಾತಿಗೆ ಸೀಮಿತ ಆದವರಲ್ಲ. ಬಡ ಕುಟುಂಬದವರೆಲ್ಲರೂ ಕೂಡ ದಲಿತರೇ. ವಿಶೇಷವಾಗಿ ಅಂಬೇಡ್ಕರ್ ಅಭಿಮಾನಿಗಳು ನಾವೆಲ್ಲರೂ ಸೇರಿ ಈ ಒಂದು ಸುಸನ್ನ ಏನು ಮರಣ, ಏನು ಬಲಿಯಾಗಿದೆ, ಆ ಒಂದು ಸಾವಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ನ್ಯಾಯ ಕೊಡಿಸ್ಬೇಕು. ದಯವಿಟ್ಟು ನೀವೆಲ್ಲರೂ ಕೂಡ ಯೋಚನೆ ಮಾಡಿ. ಎಲ್ಲ ದಲಿತ ಮುಖಂಡರುಗಳಿಗೆ ನಾನು ಕೈ ಜೋಡಿಸಿ ವಿನಂತಿಸ್ಕೊಳ್ತೇನೆ. ದಯವಿಟ್ಟು ನೀವೆಲ್ಲರೂ ಕೂಡ ಬಂದು ಒಂದು ಹೆಣ್ಣುಮಗಳಿಗೆ ಆದಂಥ ಒಂದು ಅನ್ಯಾಯಕ್ಕೆ ಧ್ವನಿ ಎತ್ತಬೇಕು. ನೀವೆಲ್ಲರೂ ಹೋರಾಟ ಮಾಡಬೇಕು, ನಮ್ಮ ಜೊತೆಲಿ ಕೈ ಜೋಡಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಅಷ್ಟು ಮಾತ್ರ ಅಲ್ಲ, ನಮ್ಮಂಥ ಬಡ ಕುಟುಂಬಗಳಲ್ಲಿ ಬಡ ಹೆಣ್ಣು ಮಕ್ಕಳಿಗೆ, ದಲಿತರ ಹೆಣ್ಣು ಮಕ್ಕಳಿಗೆ
ಶೋಷಣೆಗೆ ಒಳಗಾಗ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕಂದ್ರೆ ನೀವೆಲ್ಲರೂ ಕೂಡ ದಯವಿಟ್ಟು ಬನ್ನಿ. ನಮ್ಮ ಸಮಾಜ ಕೆಟ್ಟೋಗ್ತಿದೆ, ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ದಿರ, ರಕ್ಷಣೆ ಇಲ್ದಿರ ಈ ರೀತಿ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಒಂದು ದಿನಕ್ಕೆ ಎಷ್ಟೋ ರೀತಿಯಲ್ಲಿ ಬಲಿಯಾಗ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ನೀವೆಲ್ಲರೂ ಕೂಡ ಬರಬೇಕು, ಒಳ್ಳೆಯ ವಿಚಾರ. ಹಾಗಾಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತಂದರೆ ನಮಗೆ ಸಂಪರ್ಕ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರು 9145455103 ಮತ್ತು ನನ್ನ ನಂಬರು 9148545103ಗೆ ನೀವು ಕರೆ ಮಾಡಿ. ಇನ್ನು ಯಾರಾದರೂ ಈ ಕಾಲೇಜಿಗೆ ಸಂಬಂಧಪಟ್ಟಂತೆ ಯಾರಾದರೂ ಇಂತಹ ಒಂದು ಸ್ಥಿತಿಯನ್ನು ಅನುಭವಿಸಿದರೆ ಒಂದು ವೇಳೆ ಈ ರೀತಿಯಾದಂಥ ಅನ್ಯಾಯ ಆಗಿದ್ದರೆ ನೀವು ಕೂಡಲೇ ನಮಗೆ ಸಂಪರ್ಕ ಮಾಡ್ಬೋದು. ನೀವು ಸಂಪರ್ಕ ಮಾಡಿದ್ರೆ ನಾವು ಸ್ಪಂದಿಸ್ತೇವೆ. ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.